ಫೈನಲ್ ಆಗಿ ಅವನೇ ಗೆದ್ರೆ ಇನ್ನೂ ಖುಷಿ ಆಗುತ್ತೆ. ಯಾರಕ್ಕ? ಹನುಮಂತ ಯಾಕೆ ಗೆಲ್ಬೇಕು? ತುಂಬಾ ಚೆನ್ನಾಗಿ ಆಡ್ತಿದ್ದಾನೆ ಸರ್. ಇವರೆಲ್ಲ ಓದಿರೋದು ವೇಸ್ಟ್ ಬಾಡಿಗಳು. ಓದಿದ್ದಾರೆ, ಸೀರಿಯಲ್ ಮಾಡಿದ್ದಾರೆ, ಪಿಕ್ಚರ್ ಮಾಡಿದ್ದಾರೆ, ಆದ್ರೆ ಏನು ನಾಲೆಡ್ಜ್ ಇಲ್ಲ. ಅಂದ್ರೆ ಅವನ್ಗಿರೋ ನಾಲೆಡ್ಜ್ ಯಾರಿಗೂ ಇಲ್ಲ. ಅಲ್ಲಿಗೆ ಚೈತ್ರ ಕುಂದಾಪುರ ಅವರೆಲ್ಲ ತುಂಬಾ ಚೆನ್ನಾಗಿ ಆಡ್ತಾರೆ. ವೇಸ್ಟ್ ಬಾಡಿ ಅವಳು. ಸುಮ್ನೆ ಏನಕ್ಕ ಇದ್ದಾಳ ಅಷ್ಟೇ. ಅವನ್ ತರ ಇನ್ ಯಾರು ಆಡ್ತಾ ಇಲ್ಲ. ನೀನ್ ಎಲ್ಲೇ ಹೋಗಿ ಕೇಳಿದ್ರು ಇಡೀ ಬೆಂಗಳೂರಾಗ ಅವನ್ ಸುದ್ದಿನೇ ಹೇಳೋದ್ ಜಾಸ್ತಿ ಅಷ್ಟೇ ಸರ್, ಇನ್ನೇನಿಲ್ಲ. ಅಲ್ಲ ಈಗ ಹನುಮಂತನ್ನು ಎಲ್ರು ಹೇಳ್ತಾರೆ ಅವನು ಪೆದ್ದ, ಅವನು ನೋಡಕ್ಕೆ ಪೆದ್ದ ಅಷ್ಟೇ. ಅವನ ತಲೆಗಿರೋ ಬುದ್ಧಿ ಯಾರಿಗೂ ಇಲ್ಲ. ಅಷ್ಟಿಲ್ದಲೇ ಇಷ್ಟೆಲ್ಲ ಇಡೀ ಕರ್ನಾಟಕ ಸುತ್ತಬತ್ತಾನ ಹೇಳಿ. ಈಗ ಒಳಗಡೆ ಅವರು ರೇಗಿಸ್ತಾರಲ್ಲ ಅಕ್ಕ, ಅವನು ಸ್ನಾನ ಮಾಡೋದಲ್ಲ, ವಾರಕ್ಕೊಂದ್ಸರ್ ಮಾಡ್ತಾನೆ, ಬಟ್ಟೆಗಳು ತಲೆಗೆ ಹಾಕೊಳಲ್ಲ ಸರ್. ನೋಡ್ ಕಲ್ತ್ಕೊಳ್ಳಿ ಫಸ್ಟ್. ಅವ್ನ ತಲೆಗೆ ಹಾಕೊಳಲ್ಲ. ಯಾರು ಎಷ್ಟಾದ್ರೂ ಬೊಗಳು ಕಳ್ಳಿ ಅಂತ ಸುಮ್ಮನಾಗಿರ್ತಾನೆ. ಅದನ್ನೇ ಹೇಳ್ತಾನೆ, ನಾನೇ ಹೋಗುತ್ತೆ ನಾಯಿ ಬೊಗಳಿರುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ. ಹಂಗೆ ಅವ್ನ್ ಬಿಟ್ರೆ ಯಾರು ಇಲ್ಲ ಅಲ್ಲಿ ನೆಟ್ಟಗಾಡವ್ರು. ಅವಳು ಚೈತ್ರ ಅಂತಾಳೆ, ನಾನು ರಾಜಕೀಯ ನಿಂತ್ಕೋತೀನಿ, ಅಲ್ಲಿ ನಿಂತ್ಕೋತೀನಿ. ಅವ್ರು ಕರೆಕ್ಟಾಗಿ ಮಾತಾಡ್ತಾಳ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಅದು ನೀವೇ ಹೇಳಿ ಅಷ್ಟೇ ಸರ್. ಥ್ಯಾಂಕ್ ಯು. ಎಲ್ಲ ಮಂಜಣ್ಣನ ಬಗ್ಗೆ ಏನ್ ಹೇಳಿರಕ್ಕ? ಮಂಜಣ್ಣ ಸ್ವಲ್ಪ ಪರವಾಗಿಲ್ಲ, ಬರೀ ಕಿತಾಪತಿ ಮಾಡ್ಕೊಂಡು ಓಡಾಡ್ತಾವನಿ. ಹಂಗೆಲ್ಲ ಮಾಡ್ಬಾರ್ದು. ಎಷ್ಟಾಯ್ತು? 60 ಈಗ ನೆನ್ನೆ ಮಂಜಣ್ಣ ಏನ್ ಹೇಳ್ತಾರೆ, ಇವ್ರಿಗೆ ರಜತ್ಗೆ ತಲೆ ಬೋಳ್ಸ್ಕೋಬೇಕು ಅಂದ್ಬಿಟ್ಟು ತಲೆ ಬೋಳ್ಸಾಕ್ತಾರೆ. ಅದು ಸೇಡಿಂದ ಮಾಡ್ಕೊಳ್ಳೋದು ಅಷ್ಟೇ. ಬಟ್ ಇವರಿಂದ ಅವರಿಗೆ, ಅವರಿಂದ ಇವ್ರಿಗೆ ಕಿತಾಪತಿ ಮಾಡ್ಕೊಂಡು ಅಲ್ಲಿ ಬದುಕ್ತಾವ್ರ ಅಷ್ಟೇ. ಬಿಟ್ರೆ ಬುದ್ಧಿವಂತಿಕೆಯಿಂದ ಆಡ್ತಾ ಇರೋದಂದ್ರೆ ಮಂಜಣ್ಣ ಒಬ್ಬನೇ. ಅಲ್ಲ, ಇವನು ಹನುಮಂತ. ಸರ್ ಯಾರು ಗೆಲ್ಬೇಕು ಅನ್ಸುತ್ತಕ್ಕ? ಹನುಮಂತನೇ ಗೆಲ್ಬೇಕು ಅನ್ನೋ ಆಸೆ ಇದೆ. ಈ ವಾರ ಯಾರು ಹೊರಗಡೆ ಹೋಗ್ಬೋದು ಅಂತ ಅನ್ಸುತ್ತೆ? ಚೈತ್ರ ಅನ್ಕೊಂಡಿದೀನಿ. ಹೌದಾ? ಚೈತ್ರ ಇಲ್ಲ ಶಶಿ. ನಮಸ್ತೆ ಅಣ್ಣ ಹೇಳಿ. ಬಿಗ್ ಬಾಸ್ ನೋಡ್ತೀರಾ? ಕೊಳ್ಳೇಗಾಲ ಟಿ ನರಸೀಪುರ ಉದಯರಂಗಡಿ. ಏನ್ ವ್ಯಾಪಾರ ಮಾಡ್ತೀರಾ? ಚಿರುಮುರಿ ಗಡಿ. ಚೆನ್ನಾಗಿ ವ್ಯಾಪಾರ ಆಗುತ್ತೆ? ಆಯ್ತು, 3 ಬರ್ಬೇಲ್ಲ. ಮಳ ಏಟ್ ಕೊಡ್ತು, ತೊಂದ್ರೆ. ಮಳೆ ತೊಂದ್ರೆ. ಮಳೆ ಇದ್ರೆ ನಿಮ್ಗೆ ಚುರುಮುರಿ ಇಲ್ಲ ಆಗಲ್ಲ. ಪೇಪರ್ ನೆನ್ಕತ್ತೆ ನಾವು. ಚಳಿಗೆ ಆಗಲ್ಲ. ಯಾವ್ದು ಸವಸ ಬಿಡಪ್ಪ. ಈ ಜೀವನನೇ ಬೇಡ ಅನ್ಸ್ಬಿಡುತ್ತೆ ಮಳೆ ಇದ್ರೆ. ಮಳೆ ಬಂದ್ರೆ ಕಷ್ಟ ಆಗುತ್ತೆ ತೆಳ್ಳಗಡೆ. ಓಕೆ, ಟಿವಿ ಬಿಗ್ ಬಾಸ್ ನೋಡ್ತೀರಾ ಮನೆಗೆ ಹೋದ್ಮೇಲೆ? ಅಣ್ಣ ನೋಡ್ತೀನಿ. ಟೈಮ್ ಇದ್ದಾಗೆ ನೋಡ್ತೀನಿ. ಆಗರಿಲ್ಲ ಅದಕ್ಕೆ ಸುಳ್ಳು ಹೇಳ್ಬಾರ್ದು. ನಾನು ಮಂಟೇಶ್ವರ ಗುಟ್ಟ ಇಲ್ಲಿ. ಅಲ್ಲ, ಈಗ ನೀವು ಹಳ್ಳಿ ಕಡೆಯವನೇ ಹನುಮಂತ ಬಂದವನೇ. ಹನುಮಂತ ಅಂದ್ಬಿಟ್ಟು ಒಬ್ಬ ಅವನೇ ಹೊರಗಡೆ ಹಾಡುಗಳೆಲ್ಲ ಆಡ್ತಿದ್ದ. ಯಪ್ಪ ಅಣ್ಣ ಆಗ್ಲಿ, ಒಳ್ಳೇದು. ಕುರಿಗಾಳಿ ಅವ ಅಣ್ಣ ನಂಬರ್ 1. ಅವನು 1ನೇ ನಂಬರ್ ತಾರೀಕು ಬರ್ತಲ್ಲ, ಹಂಗೆ ಒಳ್ಳೆ ಹೆಸರು ಉಳಿಸ್ಬಿಟ್ಟೆ ನಾನು. ಇಡೀ ಕರ್ನಾಟಕಕ್ಕೆ ಅವನು ನಂಬರ್ 1. ಕನ್ನಡ ಸಿನಿಮಾ ನೋಡ್ತೀರಾ? ಕನ್ನಡದವನೇ. ಕನ್ನಡ ಸಿನಿಮಾ ನೋಡ್ತೀರಾ? ಕನ್ನಡ ಅಂದ್ರೆ ನಂಗೆ ಅಂಬರೀಷ್ ಅಣ್ಣ ಅಂದ್ರೆ ಬಹಳ ಇಷ್ಟ. ಈಗಿನ ಡಿ ಬಾಸ್, ಅಂಬರೀಷ್, ಅಪ್ಪು. ಡಿ ಬಾಸ್ ಇಷ್ಟ, ಅಪ್ಪುನು ಇಷ್ಟ. ದರ್ಶನ ಸಿನಿಮಾ ನೋಡೋಣ ಅಷ್ಟೇ. ಟೈಗರ್ ಪ್ರಭಾಕರ್ ಇಷ್ಟ. ಗೊತ್ತಿದ್ಯಾ? ಬೇಡ, ಕಣ್ಣಲ್ಲಿ ನೀರ್ ಬರುತ್ತೆ ಅವ್ರು ಹೋದ್ಮೇಲೆ. ಯಾರ ಬಗ್ಗೆ ಮಾತಾಡ್ತಾರೆ? ಅಪ್ಪು ಆಗ್ಲಿ, ಡಿ ಬಾಸ್ ಆಗ್ಲಿ, ಆಮೇಲೆ ನಮ್ಮ ರಾಜ್ಕುಮಾರ್ ಅಣ್ಣ ಆಗ್ಲಿ, ಅಂಬಿ ಅಣ್ಣ ಆಗ್ಲಿ, ಕಣ್ಣಲ್ಲಿ ನೀರ್ ಬರುತ್ತೆ. ಆಮೇಲೆ ನಮ್ಮ ಇವರು ವಿಷ್ಣುವರ್ಧನ್ ಅವ್ರಾಗ್ಲಿ, ಅವರೆಲ್ಲ ಹೋದ್ಮೇಲೆ ಯಾಕ ಫಿಲಮ್ಗೆ ಇಷ್ಟ ಇಲ್ಲ. ಈಗ ನೋಡಿ, ಡಿ ಬಾಸ್ ಇಷ್ಟ ಅಂದ್ರೆ ಡಿ ಬಾಸ್ ಅವ್ರಿಗೆ ಈಗ ತುಂಬಾ ಕಷ್ಟದಲ್ಲಿದ್ದಾರೆ. ಅಣ್ಣ ಅದ ಬುಡ್ಸ್ಕೊಂಬತ್ತಾರಣ್ಣ ಯಾವತ್ತಿದ್ರು. ಅಣ್ಣ ಈಗ ಆಪರೇಷನ್ ಏನೋ ಆಗ್ಬೇಕು ಅಂತ ಅಣ್ಣ ಆಗ್ಲಿ ಬುಡ್ಸ್ಕೊಂಬತ್ತಾರೆ. ನಮ್ ಗೌಡ್ರು ಬುಡ್ಸ್ಕೊಂಬತ್ತಾರೆ. ಯಾರು ಗೌಡ್ರು? ನಮ್ ಗೌಡ್ರುಗಳು ಕಪ್ಪು ಬೆಳೆದಾರ ಅವ್ರು ಬುಡ್ಸ್ಕೊಂಬತ್ತಾರೆ. ಮಂಡ್ಯದವರು? ಮಂಡ್ಯದವರು. ಓಕೆ. ಹಿಂದ್ಗಡೆ ಲಾಂಗ್ ಹೇಳ್ದಾಗ್ಲೇ ಬುಡ್ಸ್ಕೊಂಬತ್ತಾರೆ. ಅಲ್ಲ, ದರ್ಶನ್ ಕೊಲೆ ಮಾಡೋರು ಅನ್ಸದ? ಇಲ್ಲ, ಅವನು ಯಾವ್ದ ಆತರ ಮಾಡಕ್ ಹೋಗಲ್ಲ. ಏನ್ ಅಪ್ಪಿ ತಪ್ಪಿ ಆಗೈತೆ.